ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆಕ್ಚುಲಿ ನೀನು ಡೆಸ್ಟಿನೇಷನ್ ವೆಡ್ಡಿಂಗ್ ಕೇಳಿದ್ದೆ. ಇಂಥ ಒಳ್ಳೆ ಸ್ಟೇಜ್ ಮೇಲೆ ನಿನಗೆ ಚಂದ್ರಲೋಕನೇ ನೆನ್ಪಿಸಿದೆ. ನೀವು ಗಂಡ ಹೆಂಡತಿಗಿಂತ ಹೆಚ್ಚಾಗಿ ಫ್ರೆಂಡ್ಸ್ ಆಗಿದ್ದೀರಾ ರೀ. ವುಮೆನ್ಸ್ ಆರ್ ಆಲ್ವೇಸ್ ಅ ವೆರಿ ಸ್ಪೆಷಲ್ ಕ್ರಿಯೇಚರ್ ಆನ್ ಅರ್ತ್. ನಮ್ಗೆ ಅವ್ರ ತರ ಶಕ್ತಿನೂ ಆ ದೇವ್ರು ಕೊಟ್ಟಿಲ್ಲ. ಆಮೇಲೆ ಅವ್ರ ತರ ಒಂದು ವಂಡರ್ಫುಲ್ ಕ್ರಿಯೇಚರು ಈ ಜಗತ್ತಲ್ಲಿ ಇಲ್ಲ ಅಂತ ನಂಬೋನು ನಾನು. ನನಗೆ ತುಂಬಾ ದಿವಸದಿಂದ ಒಂದು ಕನಸಿತ್ತು. ಯಾಕಂದ್ರೆ ನಾನು ತುಂಬಾ ವರ್ಷದಿಂದ ಕಷ್ಟಪಟ್ಟು ಒಂದು ಹೆಸರು ಗಳಿಸಿದ ಮೇಲೆ ಅದನ್ನ ಸ್ವಲ್ಪ ಜನ ಬೇರೆ ತರ ನನ್ನ ಪೋಟ್ರೆ ಮಾಡಿದ್ರು. ಇವನಿಗೆ ತುಂಬಾ ದುರಹಂಕಾರ, ಅಹಂಕಾರ ಅಂತ. ಜೀವನ ಪರ್ಯಂತ ನಾನು ಯಾರಿಗೂ ದುರಹಂಕಾರ ತೋರಿಸಿಲ್ಲ. ಐ ಆಮ್ ಅ ವೆರಿ ವೆರಿ ಫನ್ ಲವಿಂಗ್ ಗೈ. ಸೊ ಇದೊಂದು ಚಾನ್ಸ್ ನನಗೆ ಸಿಕ್ಕಿದಾಗ ಅದನ್ನ ತುಂಬಾ ಫುಲ್ಫಿಲ್ ಆಗಿ ನಾನು ಯೂಸ್ ಮಾಡ್ಕೊಂಡೆ. ನನ್ನ ದುರಹಂಕಾರ, ಅಹಂ ಅಂತ ಏನ್ ಹೇಳ್ತಾರೋ ಅದನ್ನೆಲ್ಲ ಪಕ್ಕಕ್ಕಿಟ್ಟು ನನ್ನ ಮಕ್ಕಳಿಗೆ ಅದನ್ನ ನೋಡಿದ್ರೂ ಒಂಥರ ಗೌರವ ಬರೋಂಥ ವಿಷಯ ನಾನು ಮಾಡಿದ್ದೀನಿ. ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ಜಿ ಕನ್ನಡ. ಶ್ರೀಕೃಷ್ಣ ಪರಮಾತ್ಮ ಒಂದ್ ಕಡೆ ಹೇಳ್ತಾರೆ, ಬದಲಾವಣೆ ಜಗದ ನಿಯಮ. ಹಿಂದೆ ಯಾರದ್ದು ಆಗಿದ್ದು ಇವತ್ತು ನನ್ನದಾಗಿದೆ, ಇವತ್ತು ನನ್ನದಾಗಿದ್ದು ನಾಳೆ ಇನ್ನೊಬ್ಬದ್ದು ಯಾರದು ಆಗುತ್ತೆ. 101% ನೀವು ಒಪ್ಪದೇ ಇರಿ, ಬದಲಾವಣೆ ಜಗದ ನಿಯಮ ಅಂತ. ನೀವು ಒಪ್ಕೊಂಡ್ಬಿಟ್ಟಿದ್ದೀರಾ ಗೊತ್ತಾ, ನಿಮ್ಗೆ ಇನ್ಮೇಲೆ ಸಂಕಷ್ಟಗಳೇ ಇಲ್ಲ ರೀ. ಥ್ಯಾಂಕ್ ಯು ಸೋ ಮಚ್ ಸರ್. ಐ ಲವ್ ಯು ಸ್ಟೂಡೆಂಟ್. ಥ್ಯಾಂಕ್ ಯು ಸರ್. ಐ ಲವ್ ಯು ಸ್ಟೂಡೆಂಟ್. ಐ ಲವ್ ಯು ಮಾಸ್ಟರ್. ಈ ರಜತದ ಒಂಥರ ವಿಚಿತ್ರ. ಎಲ್ಲಾರ ವೀಟಿ ಒಂದ್ ಕಡೆ ಆದ್ರೆ ರಜತದ ವೀಟಿನೇ ಒಂಥರ ಬೇರೆನೇ ಶೇಡ್ ಇರುತ್ತೆ. ಬಟ್ ವಾಟ್ ಅ ಬ್ಯೂಟಿಫುಲ್ ಜರ್ನಿ ಮ್ಯಾನ್. ಸೀರಿಯಸ್ಲಿ ಥ್ಯಾಂಕ್ ಯು. ಏನ್ ಹೇಳಕ್ ಇಷ್ಟಪಡ್ತೀನಿ? ಏನು ಮಾತೇ ಇಲ್ಲ. ಅಂದರೆ ನಾನು ಅವಾಗಲೇ ಅವ್ಳಿಗೆ ಹೇಳ್ತಿದ್ದೆ, ಎಲ್ಲಾದ್ರಲ್ಲೂ ಅಳು ಇರುತ್ತೆ, ನಮ್ದ್ರಲ್ಲಿ ಮಾತ್ರ ಅಳು ಇರಲ್ಲ, ಬರೀ ಮಜಾ ಇರುತ್ತೆ ಅಂತ. ಬಟ್ ಲಾಸ್ಟಲ್ಲಿ ನೋಡಿದಾಗ ಇಟ್ ವಾಸ್ ವೆರಿ ಹಾರ್ಟ್ ಟಚಿಂಗ್. ನಾನು ಪ್ರತಿ ಸತಿ ಹೇಳಿದಾಗ ನನಗೆಲ್ಲೋ ಆ ಫ್ಯಾಮಿಲಿ ಅನ್ನೋ ಕೊರಗು ಮಿಸ್ ಆಗ್ತಾ ಇತ್ತು ಅಂತ. ಅರ್ನ್ ಸೋ ಮೆನಿ ಪೀಪಲ್ ಇನ್ ಮೈ ಲೈಫ್ ಟುಡೇ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಜಿ ಕನ್ನಡ. ಥ್ಯಾಂಕ್ ಯು ಸೋ ಮಚ್. ಎಸ್ ತಾರಮ್ಮ. ರಜತಾ, ಅಕ್ಷಿತಾ, ಆಫ್ ಕೋರ್ಸ್ ನಾನು ಏನೇ ತಮಾಷೆ ಮಾಡಿದ್ರು, ಅಕ್ಷಿತಾ ಆಕ್ಚುಲಿ ಯು ಆರ್ ವೆರಿ 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 ಲಕ್ಕಿ ಟು ಗೆಟ್ ಹಿಮ್ ಆಸ್ ಹಸ್ಬೆಂಡ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಥ್ಯಾಂಕ್ ಯು ಸರ್. ಆಕ್ಚುಲಿ ಅವನ ಎದೆಯಲ್ಲಿ ಇರುವಂತ ಅಳು ನಿನ್ಗೊಬ್ಳಿಗೆ ಗೊತ್ತಾಗೋದು. ಅವನ್ ಪಡ್ತಿರೋ ದುಃಖ, ಅವನು ಏನೇ ಅವ್ನ ತಮಾಷೆ ಏನೇನೇ ಹಾರಾಡ್ಲಿ, ಫ್ರೆಂಡ್ಸ್ ಅದು ಇದು ಪಾರ್ಟಿ ಏನೇ ಆಗ್ಲಿ, ಬಟ್ ಅವನಲ್ಲಿ ಒಳಗಡೆ ಒಬ್ಬ ಮಗು ಇದಾನಲ್ಲ, ಅವನನ್ನು ಇನ್ನೂ ಜೀವಂತವಾಗಿ ಇಟ್ಟಿದ್ಯಾ ಅಂದ್ರೆ ಅಕ್ಷಿತಾ ಅದು ನೀನೆ. ಥ್ಯಾಂಕ್ ಯು ಸೋ ಮಚ್. ನಿನ್ನಲ್ಲಿರೋ ಮಗು ಹಾಗೇ ಇರಲಿ. ಮಗು ಅಂದ್ರೆ ನಿನ್ನ ಇನ್ನೊಂದು ರೀತಿಯಲ್ಲಿ ನಾನು ನಿನ್ನ ನೋಡ್ಬೇಕು ಅಂತ ಆಸೆ ಪಡ್ತೀನಿ. ಅದನ್ನ ಬಹಳ ಬೇಗ ನೋಡ್ತೀನಿ ಅಂತೀನಿ. ಅದು ಯಾವ ಗಳಿಗೆಯಲ್ಲಿ ಗೋಳಿ ಅಂತ ನಿನ್ನ ಕರೆದ್ನು. ಇಡೀ ರಾಜ್ಯ ಎಲ್ಲರೂ ಗೋಳಿ ಅಂತಾರೆ. ಆದ್ರೆ ಗೋಳಿಗೆ ಮೂಗ್ದಾರ ಹಾಕೋಂತ ಕೆಲಸ ನಿಮ್ ತಾಯಿ ಕೈಲೂ ಆಗ್ಲಿಲ್ಲ, ತಂದೆ ಕೈಲೂ ಆಗ್ಲಿಲ್ಲ. ಪಕ್ಕದಲ್ಲಿದ್ದಾಳೆ ನೋಡು, ಸಕ್ಕದಾಗ ಹಾಕಿಟ್ಟಿಯಾಳೆ ಕಣೋ ನಿನಗೆ. ಬಟ್ ಎನಿವೆ, ಐ ಲವ್ ಯು ಬೋತ್. You are always a good entertainer, no doubt about it. Thank you, Taram. Thank you so much.